ವೇದಿಕೆ ಮೇಲೆ ಆಸೀನರಾಗಿರುವ ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರರೇ, ಎಲ್ಲರಿಗೂ ಕೂಡ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಮೊದಲಿಗೆ ಅವರಿವರೆಂದೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಆದರೆ ವಿಶ್ವ ಪರಿಸರ ದಿನಾಚರಣೆ ಅನ್ನುವಂಥದ್ದು ಒಂದು ದಿನದ ಮಟ್ಟಿಗೆ ಮಾತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಆಗದೆ ವರ್ಷಕ್ಕೆ ಒಂದಾದರೂ ಕೂಡ ಗಿಡವನ್ನು ನೆಡ್ತಾ ಹೋದರೆ ಆ ಗಿಡ, ಆ ಸಸಿ ನಮಗೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಅದು ಊರಲು ಕಟ್ಟಿಗೆಯನ್ನು ಮತ್ತು ನಮಗೆ ಬಿಸಿಲಲ್ಲಿ ದಣಿದು ಬಂದರೆ ಕೂಡ ನೆರಳನ್ನು ಮತ್ತು ತಿನ್ನಲು ಹಣ್ಣು ಹಂಪಲವನ್ನು, ಊರಲು ಕಟ್ಟಿಗೆಯನ್ನು ಎಲ್ಲವನ್ನ ಕೊಡುವಂಥದ್ದು ಒಂದು ಮರ, ಒಂದು ಗಿಡ, ಒಂದು ಸಸ್ಯ ಅಂತ ಹೇಳ್ಬೋದು. ಹೀಗಾಗಿ ನಮಗೆ ನಮ್ಮ ಒಂದು ಜೀವನಕ್ಕೆ ನಮಗೆ ಬೇಕಾಗುವಂಥ ಆಕ್ಸಿಜನ್ ಎಷ್ಟು ಮುಖ್ಯನೋ ಆ ಆಕ್ಸಿಜನನ್ನು ನೀಡುವಂಥ ಸಸ್ಯಗಳು, ಗಿಡ, ಮರಗಳು ಕೂಡ ನಮ್ಮ ಜೀವನದಲ್ಲಿ ಅಷ್ಟೇ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ನಮ್ಮ ಜೀವನ ಉಸಿರಾಟ ಕ್ರಿಯೆ ನಡಿಬೇಕಂದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಬೇಕಾಗದ್ದು ನಾವು ಅವುಗಳನ್ನು ನೀಡುವಂಥ ಆಕ್ಸಿಜನ್ ಪ್ರಮಾಣ. ಆಕ್ಸಿಜನ್ನು ಇನ್ನೊಂದು 10, 20, 30 ವರ್ಷ, 40 ವರ್ಷ ಕಳೆದ ನಂತರ ಆಕ್ಸಿಜನನ್ನು ಕೂಡ ನಾವು ಕೊಂಡು ತೆಗೆಯುವಂಥ ಒಂದು ಪರಿಸ್ಥಿತಿ ಈ ಒಂದು ಭೂಮಿ ಮೇಲೆ ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗಾಗಿ ಈಗಿಂದಲೂ ಕೂಡ ನಾವು ಪರಿಸರವನ್ನು ಸಂರಕ್ಷಿಸ್ತಾ ಹೋದಲ್ಲೇ ನಮ್ಮ ಒಂದು ಜೀವನ ಮುಂದಿನ ಒಂದು ದಿನಮಾನದಲ್ಲಿ ಅತ್ಯುತ್ತಮವಾಗಿ ನಿರ್ಮಿಸಬೇಕಂದ್ರೆ ಅದು ಸಾಧ್ಯ ಅಂತ ಹೇಳ್ಬೋದು. ಹೀಗಾಗಿ ಗಿಡ ಮರಗಳನ್ನಷ್ಟೇ ಅಲ್ಲದೆ ಪರಿಸರ ಅಂತಂದರೆ ಜಲಚರ ಜೀವಿಗಳನ್ನ ಬದುಕುವಂಥ ಒಂದು ಅಮೂಲ್ಯವಾದಂಥ ನೀರಾಗಿರ್ಬೋದು, ನಾವು ಉಸಿರಾಟ ಕ್ರಿಯೆ ಮಾಡಲು ಬಳಸುವಂಥ ಗಾಳಿಯಾಗಿರ್ಬೋದು. ಈ ಒಂದು ಗಾಳಿ ಕೂಡ ವಿಶ್ವ ಪರಿಸರ ಅಂತ ಹೇಳ್ಬೋದು. ಪರಿಸರ ಅಂತಂದರೆ ಅಲ್ಲಿ ಬರುವಂಥ ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಎಲ್ಲವನ್ನ ಕೂಡಿದಾಗೆ ಅದು ಒಂದು ಪರಿಸರ ಆಗಿ ಕಾಣ್ತದೆ. ಹೀಗಾಗಿ ಪರಿಸರ ಅನ್ನುವಂಥದ್ದು ಬಹಳ ಅತ್ಯಮೂಲ್ಯವಾದಂಥದ್ದು ಅಂಥೇಳಿ ಹೇಳ್ಬೋದು. ಈ ಒಂದು ಸಂದರ್ಭಕ್ಕೆ ಅಷ್ಟೇ ಅಲ್ಲದೆ ನಾವು ವರ್ಷ ಪೂರ್ತಿ ನಮ್ಮ ಜೀವನವಿಡೀ ಅದನ್ನು ಗೌರವಿಸ್ತಾ ಅದಕ್ಕೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾ ಸಸಿಗಳನ್ನು ನೆಡ್ತಾ ಅವುಗಳನ್ನು ಬೆಳೆಸ್ತಾ ಹೋಗಬೇಕು. ಹೀಗೆ ಒಂದು ಸಂದರ್ಭದಲ್ಲಿ ಆಯಿತು, ಸಸಿಗಳನ್ನು ಪರಿಸರ ದಿನಾಚರಣೆ ಎಂದು ನೆಡಬೇಕು ಅಂಥೇಳಿ ನಾನು ಒಂದು ಪ್ರಶ್ನೆಯನ್ನು ಮಾಡಿದಾಗ ಆ ವಿದ್ಯಾರ್ಥಿ ಹೇಳಿದ, ಸರ್, ಪ್ರಶ್ನೆ ನೀವು ಸಸಿಯನ್ನು ನೆಡಬೇಕು ಅಂತ ಹೇಳ್ತೀರಿ, ಆದರೆ ಸಸಿ ನೆಡಬೇಕಾದ್ರೆ ಒಂದು ಗಿಡವನ್ನು ನೆಡಬೇಕಾದ್ರೆ ಎಲ್ಲಿದಾದರೂ ಒಂದು ಗಿಡವನ್ನು ತಂದು ನೆಡಬೇಕಾಗ್ತದೆ. ನಾವು ಗಿಡವನ್ನು ತಂದು ನೆಡುವ ಬದಲಾಗಿ ಆ ಗಿಡ ಇದ್ದ ಜಾಗದಲ್ಲಿ ಇದ್ದರೆ ಅದು ಬೆಳವಣಿಗೆ ಆಗ್ಬೋದಲ್ಲ ಸರ್, ಅಲ್ಲಿಂದ ತಂದು ನಾವೇಕಿನ ಅದನ್ನು ನೆಡಬೇಕು ಅಂತ ಕೇಳಿದ. ನಾನು ಹೇಳ್ತಿರೋದಿಷ್ಟೇ, ಅದು ಒಂದು ಗಿಡವನ್ನು, ಒಂದು ಸಸಿಯನ್ನು ತಂದು ನೆಡಬೇಕಾದ್ರೆ ಅದು ವಾಹನಗಳ ತುಳಿತಕ್ಕೆ, ಪ್ರಾಣಿ ಪಕ್ಷಿಗಳಿಂದ ನಾಶ ಹೊಂದಬಾರ್ದು. ಅಂಥ ಒಂದು ಸ್ಥಳದಿಂದ ತಂದು ಒಳ್ಳೆಯ ಒಂದು ಸಮೃದ್ಧವಾದಂಥ ಸ್ಥಳದಲ್ಲಿ ನೆಡಿ ಅಂತ ಹೇಳಲು ಇಷ್ಟಪಡ್ತೇನೆ. ಯಾಕಂದರೆ ನಾವು ಯಾವುದೇ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾಗಿ ಒಂದು ಜೀವನವನ್ನು ನಡೆಸಬೇಕಂತಂದರೆ ಗಿಡಗಳು ಅತಿ ಮುಖ್ಯವಾಗಿವೆ ಅಂಥೇಳಿ ಹೇಳ್ತೀನಿ. ಹೀಗಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಆಚರಿಸಿ ಅಂತ ಹೇಳ್ತಾ ನನ್ನ ಭಾಷಣಕ್ಕೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.